ಇಂದು ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬದ ಪ್ರಮುಖ ವಿಶೇಷತೆಗಳು, ಹಿನ್ನೆಲೆ ಮತ್ತು ಆಚರಿಸುವ ವಿಧಾನದ ವಿಶೇಷ ವರದಿ ಇಲ್ಲಿದೆ ನೋಡಿ. ವರಮಹಾಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಮುಂಚಿತವಾಗಿ ಬರುವ ಶುಕ್ರವಾರದಂದು ಆಚರಿಸಲಾಗುವ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ. ಈ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಕುಟುಂಬದ ಸಕಲ ಸೌಭಾಗ್ಯ, ಸಮೃದ್ಧಿ ಮತ್ತು ಆರೋಗ್ಯಕ್ಕಾಗಿಯೂ ಮಹಾಲಕ್ಷ್ಮೀ ದೇವಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುತ್ತಾರೆ. ವರ ಎಂದರೆ ಬೇಡಿದ್ದನ್ನ ಕರುಣಿಸುವವಳು ಎಂದರ್ಥ. ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಲಕ್ಷ್ಮಿಯ ರೂಪವೇ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಎಂಬ ಒಂದೇ ರೂಪವನ್ನ ಪೂಜಿಸುವುದರಿಂದ ಲಕ್ಷ್ಮಿಯ 8 ರೂಪಗಳಾದ ಧನ, ಧಾನ್ಯ, ಧೈರ್ಯ, ಶೌರ್ಯ, ವಿದ್ಯಾ, ಕೀರ್ತಿ, ಸಂತಾನ ಮತ್ತು ವಿಜಯಲಕ್ಷ್ಮಿಯರು ಅಂದರೆ ಅಷ್ಟಲಕ್ಷ್ಮಿಯರನ್ನ ಪೂಜಿಸಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಈ ವ್ರತವನ್ನ ಮುಖ್ಯವಾಗಿ ಮಹಿಳೆಯರು ಆಚರಿಸುತ್ತಾರೆ. ಮುತ್ತೈದೆಯರು ತಾಯಿಗೆ ಬಾಗಿನ ಅರ್ಪಿಸಿ ಸೌಭಾಗ್ಯವನ್ನ ಕರುಣಿಸುವಂತೆ ಪ್ರಾರ್ಥಿಸುತ್ತಾರೆ. ಹಬ್ಬದ ದಿನದಂದು ನೆರೆಹೊರೆಯ ಮಹಿಳೆಯರನ್ನ ಮನೆಗೆ ಕರೆದು ತಾಂಬೂಲ, ವೀಳ್ಯದೆಲೆ, ಅಡಿಕೆ, ಹಣ್ಣು, ಕುಂಕುಮ ನೀಡುವ ಮೂಲಕ ಪ್ರೀತಿ ಮತ್ತು ಒಗ್ಗಟ್ಟನ್ನ ಹೆಚ್ಚಿಸಲಾಗುತ್ತದೆ. ಹಬ್ಬದ ದಿನ ಮುಂಜಾನೆ ಬೇಗ ಎದ್ದು ಮಂಗಳ ಸ್ನಾನ ಮಾಡಿ ಮನೆಯ ಮುಂಭಾಗಲಲ್ಲಿ ರಂಗೋಲಿ ಹಾಕಿ ಮಾವಿನ ಎಳೆ ಮತ್ತು ಬಾಳೆ ಕಂದುಗಳಿಂದ ಮನೆಗಳನ್ನ ಸಿಂಗರಿಸುತ್ತಾರೆ. ಪೂಜಾ ಸ್ಥಳದಲ್ಲಿ ಅಷ್ಟದಳ ಪದ್ಮದ ರಂಗೋಲಿ ಹಾಕಿ ಅದರ ಮೇಲೆ ಅಕ್ಕಿ ಹರಡಿ ತಾಮ್ರ ಅಥವಾ ಬೆಳ್ಳಿಯ ಕಲಶವನ್ನ ಇಡಲಾಗುತ್ತದೆ. ಕಲಶದೊಂದಿಗೆ ನೀರು, ನಾಣ್ಯ, ಅಡಿಕೆ, ವೀಳ್ಯದೆಲೆ ಇಟ್ಟು ಮೇಲೆ ತೆಂಗಿನಕಾಯಿಯನ್ನ ಇಡಲಾಗುತ್ತದೆ. ಆ ತೆಂಗಿನಕಾಯಿಗೆ ದೇವಿಯ ಮುಖವಾಡವನ್ನ ಕೂರಿಸಿ ಸೀರೆ ಮತ್ತು ಒಡವೆಗಳಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಇನ್ನು ಪೂಜೆಯ ಸಮಯದಲ್ಲಿ 9 ಗಂಟುಗಳಿರುವ ಹಳದಿ ದಾರವನ್ನ ದೇವಿಗೆ ಅರ್ಪಿಸಿ ಪೂಜೆ ಮಾಡಲಾಗುತ್ತೆ. ಪೂಜೆಯ ನಂತರ ಮಹಿಳೆಯರು ಈ ದಾರವನ್ನ ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ದೇವಿಯ ರಕ್ಷಣೆಯ ಸಂಕೇತವಾಗಿದೆ. ದೇವಿಗೆ ಪ್ರಿಯವಾದ ಮೋದಕ, ಒಬ್ಬಟ್ಟು, ಪಾಯಸ ಮತ್ತು ಚಿತ್ರಾನ್ನ ಮುಂತಾದ ಬಗೆ ಬಗೆಯ ಖಾದ್ಯಗಳನ್ನು ಸಿದ್ಧಪಡಿಸಿ ನೈವೇದ್ಯ ಮಾಡಲಾಗುತ್ತದೆ. ಇನ್ನು ಈ ವ್ರತದ ಹಿಂದೆ ಒಂದು ಸುಂದರವಾದ ಕಥೆ ಇದೆ. ಮಗಧ ದೇಶದಲ್ಲಿ ಚಾರುಮತಿ ಎಂಬ ಅತ್ಯಂತ ಧರ್ಮ, ನಿಷ್ಠೆ ಮತ್ತು ಪತಿವ್ರತ ಮಹಿಳೆ ಇದ್ದಳು. ಆಕೆಯ ಭಕ್ತಿಗೆ ಮೆಚ್ಚಿದ ಲಕ್ಷ್ಮೀ ದೇವಿಯು ಆಕೆಯ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಹುಣ್ಣಿಮೆಯ ಮುನ್ನ ಬರುವ ಶುಕ್ರವಾರದಂದು ನನ್ನನ್ನು ಭಕ್ತಿಯಿಂದ ಪೂಜಿಸಿದರೆ ನಿನ್ನ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ತಿಳಿಸುತ್ತಾಳೆ. ಚಾರುಮತಿಯು ತನ್ನ ನೆರೆಹೊರೆಯ ಮಹಿಳೆಯರನ್ನೆಲ್ಲ ಕರೆದು ದೇವಿಯ ಕೃಪೆಯಂತೆ ಈ ವ್ರತವನ್ನ ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಾಳೆ. ವ್ರತ ಮುಗಿಯುತ್ತಿದ್ದಂತೆ ಅವರೆಲ್ಲರ ಮನೆಗಳು ಧನ, ಧಾನ್ಯ ಮತ್ತು ಐಶ್ವರ್ಯದಿಂದ ತುಂಬಿ ತುಳುಕುತ್ತವೆ. ಅಂದಿನಿಂದ ಈ ವರಮಹಾಲಕ್ಷ್ಮಿ ವ್ರತದ ಆಚರಣೆ ರೂಢಿಗೆ ಬಂದಿದೆ.